ಸೊ ಗೈಸ್ ಇನ್ನೊಂದೇನು ಗೊತ್ತಾ, ಇವ್ರು ಹೇಳ್ತಿರೋ ಪ್ರಕಾರ ಏನ್ ಗೊತ್ತಾ ಅಂದ್ರೆ ತುಂಬಾ ಸುತ್ತಾಡಿದಾರಂತೆ. ಹ್ಯಾಸ್ ಲಾಟ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡ್ರೈವಿಂಗ್. ಸೊ ಕೇಳೋಣ ಅವ್ರ ಬಗ್ಗೆ. ಸರ್ ಹೇಳಿ ಸರ್, ಈ ಬಗ್ಗೆ ಹೇಳಿ. ಹಾಂ, ಸಿವಿಲ್ ಇಂಜಿನಿಯರ್. ಓಕೆ ಓಕೆ ಸರ್, ಎಷ್ಟು ವರ್ಷದ ಟ್ರೈನಿಂಗ್ ಮಾಡ್ತಾ ಇದ್ದೀರಾ ನೀವು? 33 ಇಯರ್ಸ್ ಇಂದ. ಓಕೆ, ಅಂದರೆ ನೀವು ಕಾಲೇಜ್ ಟೈಮಲ್ಲೇ ಓಕೆ ಎಕ್ಸ್ಪೀರಿಯನ್ಸ್ ಟ್ರೈನಿಂಗಲ್ಲಿ ಅಂತ. ಸರ್, ನೀವು ಲಾಂಗೆಸ್ಟ್ ಟ್ರಿಪ್ಪು ಅಂತಂದರೆ ಇಲ್ಲಿಂದ ಎಷ್ಟು ದೂರವರೆಗೂ ಹೋಗಿದ್ದೀರಾ ಗಾಡಿ? ಮಣಿಪುರ್ ಅಲ್ಲಿ ಇದು ಗೈಸ್ ಲಿಟ್ರಲಿ ನಾವು ಕೇಳ್ತಾ ಇದ್ದೀರಾ, ಮಣಿಪುರವರೆಗೂ ಹೋಗಿದ್ದಾರೆ ಅಂತ. ನಂಬಕ್ಕಾಗುತ್ತಾ? ನಮ್ಮದೇ ಬೇಕು. ಓಕೆನಾ? ಗಾಡಿ ಲೋಡ್ ಆಗಿಲ್ಲ, ಗಾಂಜಾ ಲೋಡ್ ಮಾಡಿಸ್ಕೊಡ್ತಾರೆ. ಹಾಗಾಗಿ ನಾವು ಅಲ್ಲಿ ಯಾರು ಗಾಡಿಗಳು ಲೋಡ್ ಮಾಡಲ್ಲ. ಅಂದರೆ ಹಾಗೆ ಈ ಜೀವನ ಅಂದರೆ ಸುಲಭ ಅಲ್ಲ. ಓಕೆ, ಆರ್ಯವರಿಲ್ಲ ಅಂತ ಹೇಳಿದ್ರೆ ಇಡೀ ಇಂಡಿಯಾನೇ ಇಲ್ಲಲ್ಲ, ಜಗತ್ತೇ ಇಲ್ಲ. ಹೌದು ಗಾಯ್ಸ್, ಇವ್ರು ಹೇಳ್ತಿರೋದು ತುಂಬ ಸತ್ಯ. ಯಾಕಂತ ಹೇಳಿದ್ರೆ ನಾವು ಲಾರಿ ಸ್ಟಾಪ್ ಮಾಡಿದ್ರೆ ಎಲ್ಲರೂ ಹಾಲಿಗೆ, ತರಕಾರಿಗೆ, ಫ್ರೂಟ್ಸಿಗೆ, ಗ್ರೇನ್ಸಿಗೆ ಏನು ಮಾಡೋಂಗಿಲ್ಲ. ಥರ ಲಾರಿಗಳ ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಕೊಡಿ ಅಷ್ಟೇ. ಹಾಗಾಗಿ ಡ್ರೈವರ್ಸ್ಗೆ ಒಳ್ಳೆ ಒಂದು ಸ್ಕೋಪ್ ಕೊಡಿ, ಅವ್ರಿಗೆ ಉತ್ತೇಜನ ಕೊಡಿ. ಅವ್ರಿಗೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಅವ್ರಿಗೇನು ರೆಸ್ಪೆಕ್ಟ್ ಕೊಡಬೇಕು. ಈ ಆರ್ ಟಿ ಒಗಳು, ಪೊಲೀಸ್ಗಳು ಕನ್ನಡದಲ್ಲಿ ರೊಕ್ಕ ತುಂಬಿಸ್ಕೊಡೋದು ಅವರಿಗೆ ಗೈಸ್ ನೋಡ್ತಿರ್ಬೋದು. ಅವ್ರು ಹೇಳಿರೋ ಪ್ರಕಾರ ಗೈಸ್ ಏನು ಅಂತಂದರೆ, ನಾನು ನಿಮಗೆ ಏನು ಇಷ್ಟಪಡ್ತೀನಿ ಅಂತಂದರೆ, ಸೊ ಆ್ಯಕ್ಚುಲಿ ಡ್ರೈವರ್ಸ್ಗಳನ್ನ ಮೇಲೆ ಸ್ವಲ್ಪ ಅದೇ ಕಾರಣಕ್ಕೂ ಕೇಳನ್ನ ಬಯಸ್ಬಿಟ್ರೆ. ಯಾಕಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಕೊಡ್ತೀನಿ, you already know it, you know, so the goods which is transporting all over the world, all over the India, ಇಡೀ ನಮ್ಮ ಭಾರತ ದೇಶದಲ್ಲಿ ನಮ್ಮ ಗೂಡ್ಸ್ ಏನು ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಎಕ್ಸಾಂಪಲ್ ಅಕ್ಕಿ ಕಾಳಾಗಿರ್ಬೋದು, ಒಂದು ಗ್ರೇನ್ಗಾಗಿರ್ಬೋದು, ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿಂದ ಹಿಡಿದು ಎಲ್ಲ ಪಿನ್ ಟು ಪಿನ್ನು ಟ್ರಾನ್ಸ್ಪೋರ್ಟೇಷನ್ಸ್ಗಳಿಂದನೇ ಆಗೋದು. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಗಾಡಿ ಆಗಲಿ ಇಲ್ಲ ಅಂತಂದರೆ ಡ್ರೈವರ್ಸ್ಗಳಾಗಲಿ, ಡ್ರೈವರ್ಸ್ ಇಲ್ಲ ಅಂತಂದರೆ ನಮ್ಮ ಜಗತ್ತೇನು ನಡೆಯೋಲ್ಲ. ಬೆಳಿಗ್ಗೆ 6 ಗಂಟೆಗೆ ಹೋದರೆ ಮತ್ತೆ ನೈಟ್ ಎಷ್ಟು ಗಂಟೆಗೆ ಬರ್ತಾರೋ, ಮನೆಗೆ ಒಂದು ವಾರ ಬಿಟ್ಕೊಂಡು ಬರ್ತಾರೆ. ಕೆಲವು ಟೈಮಲ್ಲಿ ಇಟ್ಸ್ ಗೋನಾ ಬಿ ಲೈಕ್ 15 days, you know, so they are struggling for their life. I mean, I'm not saying that they are struggling for money, but they are struggling for their life, you know, they are struggling for their family and everything. So ಇಷ್ಟು ಹೇಳ್ತಾ ಸೊ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಸೊ ಗೈಸ್ ಮುಗೀತು. ಸೊ ನೆಲಮಂಗಲವರೆಗೂ ಬಂದೆ. ಸೊ ಕೊನೆಯದಾಗಿ ಇವರಿಗೆ ಬಾಯಿ ಹೇಳುವ ಸಮಯ ಬಂದಾಯಿತು. ಸರ್ ಸೆಲ್ಫಿ ತಗೊತಾ ಇದ್ದಾರೆ. ಓಕೆ ಸರ್, ಬಾಯ್ ಸರ್, ತುಂಬ ಧನ್ಯವಾದಗಳು. ಇಲ್ಲ ಸರ್, ಬರ್ತೀವಿ ಸರ್. ಕನ್ನಡದವರು ತುಂಬ ಸಪೋರ್ಟ್ ಮಾಡಿದ್ರು ಮಾತ್ರ ಇಲ್ಲಿವರೆಗೂ ಬರೋದಕ್ಕೆ. ಸೊ ಬಾಯ್ ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಜೈ ಕರ್ನಾಟಕ, ಒಳ್ಳೆಯದಾಗಲಿ.